ಭಾರತಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಸೇಡಿನ ರಾಜಕೀಯ ಮಾಡ್ತಾ ಇದೆ. 1972ರ ಶಿಮ್ಲಾ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಪಾಕಿಸ್ತಾನ. 1960ರ ಸಿಂಧೂ ನದಿಯ ಒಪ್ಪಂದವನ್ನು ನಾವು ರದ್ದುಗೊಳಿಸಿದ್ದೀವಿ ಅನ್ನೋ ಕಾರಣಕ್ಕಾಗಿ ಶಿಮ್ಲಾ ಒಪ್ಪಂದವನ್ನು ಪಾಕಿಸ್ತಾನ ರದ್ದುಗೊಳಿಸಿದೆ. ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸಭೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಿನ್ನೆ ಭಾರತ ಸಿಂಧೂ ನದಿಯ ಒಪ್ಪಂದವನ್ನು ರದ್ದುಗೊಳಿಸಿತ್ತು. ಭಾರತದ ಕಠಿಣ ಕ್ರಮಕ್ಕೆ ಪತ್ರಗುಟ್ಟಿದಂಥ ಪಾಕಿಸ್ತಾನ ಮತ್ತೊಮ್ಮೆ ನರಿಬುದ್ಧಿಯ ರೀತಿಯಲ್ಲಿ ಇಂಥ ಕೆಣಕುವಂಥ ಪ್ರಯತ್ನ ಆಯಿತು. ಇದೀಗ ಸಭೆ ಮಾಡಿ ಭಾರತದ ವಿರುದ್ಧ ವ್ಯರ್ಥ ಪ್ರತಾಪವನ್ನು ತೋರಿಸುವಂಥ ಪ್ರಯತ್ನ ಆಯಿತು. ಇತ್ತ ಭಾರತೀಯ ರಾಯಭಾರಿ ಕಚೇರಿಗೆ ಪಾಕಿಸ್ತಾನ ನೋಟಿಸ್ ಕೊಟ್ಟಿದೆ. ಭಾರತೀಯರಿಗೂ ಕೂಡ ದೇಶ ಬಿಟ್ಟು ಹೋಗಬೇಕು ಅಂತ ಹೇಳಿ ಗಡುವು ಕೊಟ್ಟಿದೆ. ನಿನ್ನೆಯಷ್ಟೇ ಭಾರತದಲ್ಲಿರುವಂಥ ರಾಯಭಾರಿ ಕಚೇರಿಯ ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿರುವಂಥವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಪಾಕಿಸ್ತಾನದ ರಾಯಭಾರಿ ಕಚೇರಿ, ರಾಜತಾಂತ್ರಿಕ ಕಚೇರಿ ನಮ್ಮ ದೇಶದಲ್ಲಿ ಇರಕೂಡದು ಅಂತ ಹೇಳಿ ಭಾರತದಿಂದ ನವದೆಹಲಿಯಿಂದ ಗೇಟ್ ಪಾಸ್ ಕೊಟ್ಟು ಅವರವರ ಊರಿಗೆ ಕಳಿಸಲಿಕ್ಕೆ ನಿರ್ಧಾರ ಮಾಡಿದೆ. ಇದೀಗ ಪಾಕಿಸ್ತಾನವೂ ಕೂಡ ನಾವು ಯಾವ ತೀರ್ಮಾನವನ್ನು ತೆಗೆದುಕೊಳ್ತೀವೋ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನ ಏನೇ ಮಾಡಿದ್ರೂ ಕೂಡ ಭಾರತದ ಲೆವೆಲ್ಗೆ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಒಂದು ದರಿದ್ರ ದೇಶ ಅಂತ ಜಗಜ್ಜಾಹೀರಾಗಿದೆ. ಜಗತ್ತಿಗೆ ಗೊತ್ತಿರುವಂಥ ಸತ್ಯ ಇದು. ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ಉಡಾಯಿಸೋದು ಬಹಳ ದೊಡ್ಡ ಕಠಿಣದ ಕೆಲಸ ಅಲ್ಲ. ಜೊತೆಗೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ಲುವಂಥ ದೇಶಗಳಾದರೂ ಯಾವಿದ್ದಾವೆ? ಪಾಕಿಸ್ತಾನ ಇತರ ದೇಶಗಳೊಂದಿಗೆ ಸ್ನೇಹವನ್ನು ಬೆಳೆಸುವ ರೀತಿಯಲ್ಲಿಯೋ ಬಾಂಧವ್ಯವನ್ನು ಬೆಳೆಸುವ ರೀತಿಯಲ್ಲಿಯೋ ಯಾವ ಯೋಗ್ಯತೆಯನ್ನು ಉಳಿಸ್ಕೊಂಡಿದೆ? ಸೊ ಹೀಗಾಗಿ ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿಗಳೆಲ್ಲವೂ ಕೂಡ ಭಾರತದ ಮುಂದೆ ನಡೆಯೋದಿಲ್ಲ. ನಾವು ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡಿದ್ದೇವೆ ಅಂತ ಈಗ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ. ಭಾರತ ಇದಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡದೆ ಹೋದರೆ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸದೆ ಹೋದರೆ, ಇದು ಹೀಗೆ ಮುಂದುವರಿಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮಂಥ ವ್ಯರ್ಥವಾಗುವಂಥ ವ್ಯಕ್ತಿತ್ವ ಅಥವಾ ದೇಶಕ್ಕೆ ಆಗುವಂಥ ಹಿನ್ನಡೆ ಇದೆಯಲ್ಲ, ಅದನ್ನು ಅಂದಾಜು ಮಾಡೋಕ್ಕಾಗೋದಿಲ್ಲ.